ವೆಲ್ಕಮ್ ಟು ಅನದರ್ ವ್ಲಾಗ್. ನಾನು ರೇಖಾ. ಎಲ್ಲರೂ ಹೆಂಗದರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ನಾನು ಆರಾಮಿದ್ದೀನಿ. ಇದು ಸೋಮವಾರ ಮತ್ತು ಮಂಗಳವಾರದ ವ್ಲಾಗ್. ಜಾಸ್ತಿ ಶೂಟ್ ಮಾಡ್ಕೊಳಕ್ಕೆ ನಂಗೆ ಆಗಲಿಲ್ಲ, ಸೊ ಅದಕ್ಕೆ ಸ್ವಲ್ಪನ ಶೂಟ್ ಮಾಡ್ಕೊಂಡಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೋಡಿರಿ, ಸೋಮವಾರ ನಮ್ಮ ಮನೆ ದೇವ್ರ ವಾರ. ಈ ರೀತಿ ಪೂಜೆ ಮಾಡಿದ್ದೆ ಸಿಂಪಲ್ಲಾಗಿ. ಇವತ್ತು ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ವಿ. ಉಪ್ಪಿಟ್ಟು ಅಂದ್ರೆ ಇಷ್ಟ ಆಗಂಗಿಲ್ಲ, ಆದರೆ ಏನು ಮಾಡಬೇಕು, ಡೈಲಿ ರೊಟ್ಟಿ ಚಪಾತಿ ತಿಂದು ಬೇಜಾರಾದಾಗ ಈ ರೀತಿ ಏನಾದರೂ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡ್ಕೊತೀನಿ. ಎಷ್ಟು ಅಂತ ನಾವು ರೊಟ್ಟಿ ಚಪಾತಿ ತಿನ್ನೋದು ಹೌದಿಲ್ರಿ, ಅದಕ್ಕೆ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಯಾವಾಗಾದರೂ ಅಂದ್ರೆ ಒಂದು ಸತಿ ತಿಂದರೆ ಉಪ್ಪಿಟ್ಟು ನಡಿತೈತಿ. ಬಟ್ ಡೈಲಿ ಅಥವಾ 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ಅಂದರೆ ಅದೂ ಒಂಥರ ಆಗ್ಬಿಡ್ತೈತಿ. ಸೊ ಮತ್ತು ವ್ಲಾಗ್ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಇದು ಈವ್ನಿಂಗ್ ನೋಡಿರಿ, ನಮ್ಮ ಮನೆಯವರ ಏನದು ಮೊಬೈಲ್ ತೊಗೊಂಡಿದ್ರು, ಹೊಸ ಮೊಬೈಲ್. ಸೊ ಅದನ್ನು ನೋಡಾತಿದ್ದೆ. ಮೋಟೋ ಎಡ್ಜ್ 50 ಫ್ಯೂಸನ್. ಇದು ಮಸ್ತ್ ಇತ್ತು, ಕ್ಯಾಮ್ರಾ ಕ್ವಾಲಿಟಿನೂ ಚಲೋ ಇತ್ತು. ನನ್ನ ಮಗ ನೋಡ್ರಿ ಇಲ್ಲಿ ಆಟ ಆಡೋಕುಂತಿದ್ದ. ಸೊ ಸ್ವಲ್ಪ ಕೆಲಸ ಇತ್ತಂತ ನಮ್ಮ ಮಮ್ಮಿ ಮನೆ ಕಡೆ ಹೋಗಿದ್ದೆ. ನನ್ನ ಮಗಳಿಗೆ ಒಂದು 5 ನಿಮಿಷ ಕುಂದ್ರಸಿನಿ. ಹೋಗಿ ಹಿಟ್ಟೆಲ್ಲ ಹಿಟ್ಟು ಮಗಕ್ಕೆ ಹಚ್ಕೊಂಡು ಆಟ ಆಡ್ಕೊಂತ ಕುಂದ್ಬಿಟ್ಟಾಳ್ರಿ. ಈಕಿ ನೋಡಲಿಲ್ಲ ಅಂದ್ರೆ ಇದೇ ರೀತಿ ಮಾಡ್ತಾಳೆ ನೋಡ್ರಿ. ಈಕಿ ನೋಡೋದು ಹಿಡ್ಕೊಳ್ಳೋದು ಭಾಳ ಕಷ್ಟ ಆಗ್ಬಿಟ್ಟೈತಿ. ಇವಾಗಂತೂ ಆಕಿಗೆ ಅಂಬೆಗಾಲ ಇಟ್ಕೊಂಡು ಎಷ್ಟು ಫಾಸ್ಟಾಗಿ ಹೋಗ್ತಾಳೆ ಅಂದ್ರೆ ಜಲ್ದಿ ಓಡ್ತಾಳೆ. ಹಂಗದಾಳ ನೋಡ್ರಿ ಈಕಿ. ಸ್ವಲ್ಪ ಕೆಲಸ ಇತ್ತು ಅಂಥೇಳಿ ನಮ್ಮ ಮಮ್ಮಿ ಮನೆಗೆ ಬಂದಿದ್ದೆ. ವೆಯ್ಟ್ ಮಾಡತ್ತಿದ್ದೆ, ನಮ್ಮ ಮಮ್ಮಿ ಯಾವಾಗ ಬರ್ತಾರಂದ್ರೆ ಅವ್ರು ಕೆಲ್ಸಕ್ಕೆ ಹೋಗಿರ್ತಾರಲ್ಲ, 4 ಗಂಟೆಗೆ ಹಿಂಗೆ ಬರ್ತಾರೆ. ಅಲ್ಲಿಂದ ಬಂದೆ, ಸ್ವಲ್ಪ ಕೆಲಸ ಆಯ್ತು ಅಂತ ಹೇಳಿದ್ರೆ ಅದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ವಾಪಸ್ ಬಂದು ಟೀ ಕುಡಿದು ರಾತ್ರಿ ಊಟಕ್ಕೆ ಇದು ಹುಳ್ಳಿಕಾಳು ಪಲ್ಯ ಮಾಡಿದ್ವಿ. ಹುಳ್ಳಿಕಾಳು ಪಲ್ಯ ಚಪಾತಿ ಮಾಡಿ ಊಟ ಮಾಡಿದೆ. ಇದೇನು ರೆಸಿಪಿ ತೋರ್ಸೋಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್. ನಾರ್ಮಲಾಗಿ ಎಲ್ಲ ನಾವು ಹೆಂಗೆ ಪಲ್ಯ ಮಾಡ್ತೀವಲ್ಲ ಅದೇ ರೀತಿ ಪಲ್ಯ ಮಾಡೋದಿದ್ದು. ಮತ್ತು ಚಪಾತಿನೂ ಮಾಡಿದೆ. ಮತ್ತು ಬೆಳಗ್ಗೆನೂ ಉಪ್ಪಿಟ್ಟು ತಿಂದಿದ್ವಿ, ಹೊಟ್ಟೆನೂ ತುಂಬರಂಗಿಲ್ಲ ಅಂತಂದು. ಇಲ್ಲಿ ನೋಡಿರಿ ನನ್ನ ಮಕ್ಕಳು ಹೆಂಗೆ ಮಾಡ್ಯಾರ ಮನೆ ಅನ್ನೋದು. ಇಷ್ಟು ಯಾವಾಗ್ಲೂ ಎತ್ತಿಡ್ತಿರ್ತೀನಿ ಮತ್ತು ಚಲ್ತಿರ್ತಾರೆ. ಒಂಥರ ಎಕ್ಸಸೈಸ್ ಆದಂಗೆ ಆಗ್ಬಿಡ್ತೈತಿ. ಅದಕ್ಕೆ ನಾನು ಮೊಮ್ಮಕ್ಳಿಗೆ ನೈಟನ್ನ ಎತ್ತಿಟ್ಬಿಡ್ತೀನಿ. ಸಾಯಂಕಾಲ ಆಟ ಆಡೋಕತ್ರ ಅಂದ್ರೆ ಎತ್ತಿಡೋಂಗಿಲ್ಲ. ಮೊಮ್ಮಕ್ಳಿಗೆ ನೈಟ್ ಅವ್ರು ಮಲ್ಕೊಳ್ಳೋ ಟೈಮಿಗೆ ಎತ್ತಿಡ್ತೀನಿ. ಏನು ಮಾಡೋದು, ಮಕ್ಕಳಿರೋ ಮನೆ ಏನೂ ಮಾಡೋಕ್ಕಾಗಂಗಿಲ್ಲಲ್ಲ, ಅಡ್ಜಸ್ಟ್ ಮಾಡಿಕೊಂಡು ಹೋಗ್ಬೇಕು ನೋಡಿರಿ. ಮತ್ತು ನಮ್ಮ ಅತ್ತೆ ಸಾಬುದಾನಿದು ಉಪ್ಪಿಟ್ಟು ಅಂತಾರಲ್ಲ ಅದನ್ನು ಮಾಡಿದ್ರು. ಅದನ್ನು ಅವ್ರಿಗೇನು ಹೊಟ್ಟೆ ಸ್ವಲ್ಪ ನೋಸಾತೈತೆ ಅಂತ ಮಾಡ್ಕೊಂಡಿದ್ದೆ. ನಾನು ಅದನ್ನು ಸ್ವಲ್ಪ ತಿಂದೆ, ಜಾಸ್ತಿ ಏನು ತಿನ್ನೋಕೆ ಹೋಗಲಿಲ್ಲ ನಾನು. ಮತ್ತು ಊಟ ಮಾಡಬೇಕು. ಫುಲ್ ಟಯರ್ಡ್ ಆಗೈತಿ ಫ್ರೆಂಡ್ಸ್. ವಿಡಿಯೋ ಏನು ಶೂಟ್ ಮಾಡೋಕ್ಕಾಗಿಲ್ಲ ಇವತ್ತಿಂದಲೇ. ಏನೂ ನಂಗೆ ಜಾಸ್ತಿ ಶೂಟ್ ಮಾಡ್ಕೊಳಕ್ಕಾಗಿಲ್ಲ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಬಾಯ್, ಟೇಕ್ ಕೇರ್. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರದು ನೋಡಿದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇದು ಸಂಡೇ ವ್ಲಾಗ್ ಎಂಡ್ ಆಯಿತು. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಮತ್ತೆ ಶೂಟ್ ಮಾಡತ್ತೀನಿ. ಚಾಕಿಟ್ಟು ಹಾಲಿಗಿಟ್ಟು ಇಲ್ಲಿ ಬಾದಾಮಿ ನೆನೆಸೋಕ್ಕಿಟ್ಟಿದ್ದೆ ನನ್ನ ಮಗನಿಗೆ ಮತ್ತು ನನಗೆ ಇಬ್ಬರಿಗೂ ಕೂಡ. ಇನ್ಮೇಲಿಂದ ಡೈಲಿ ಅವ್ನಿಗೆ 2 ತಿನ್ನಿಸ್ಬೇಕು ಅಂತ ಅಂದ್ಕೊಂಡಿನಿ. ನೆನೆಸಿ ಬೆಳಗ್ಗೆ ಕೊಟ್ಟರೆ ಮಕ್ಕಳಿಗೆ ಶಾರ್ಪ್ ಆಗ್ತಾರೆ, ಅವ್ರ ತಲೆ ಶಾರ್ಪ್ ಆಗ್ತೈತಿ. ಮತ್ತು ಒಂದೊಳ್ಳೆ ಪ್ರೋಟೀನ್ ಸಿಗುತ್ತೆ ಮಕ್ಕಳಿಗೆ ಅಂತಂದು ಅದು ನೆನೆಸಿಟ್ಟಿದ್ದೆ. ಓವರ್ ನೈಟ್ ನೆನೆಸಿಟ್ಟು ಮಾರ್ನಿಂಗ್ ಎದ್ದು ಸಿಪ್ಪೆ ತೆಗೆದು ಕೊಟ್ಟೆ. ಇವತ್ತು ನಾಷ್ಟಕ್ಕೆ ಚಪಾತಿ ಮತ್ತು ಮಡಿಕೆ ಕಾಳು ಪಲ್ಯ ಮಾಡಬೇಕಂತ ಮಾಡೀನಿ. ಮಡಿಕೆ ಕಾಳು ನೆನೆಯೋಕ್ಕಿಟ್ಟಿದ್ದೆ ನಾನು. ನಿನ್ನೆ ಸ್ವಲ್ಪ ಮೊಳಕೆನೂ ಬಂದಿದ್ವು, ಅದರದ ಪಲ್ಯ ಮಾಡಬೇಕು ಅಂದ್ಕೊಂಡು ಮಾಡ್ಕೊಳತ್ತಿದ್ದೆ. ಇತ್ತೀಚೆಗೆ ಸ್ವಲ್ಪ ನನಗೂ ವಿಡಿಯೋ ಶೂಟಿಂಗ್ ಮಾಡ್ಕೊಳಕ್ಕೆ ಆಗವಲ್ತು. ಸ್ವಲ್ಪ ಹಂಗೆ ಕೆಲಸದ ಬ್ಯುಸಿ ಒಳಗೆ ಮಕ್ಳು ಕಾಡಿಸ್ತಿರ್ತಾವೆ, ಅದರೊಳಗೆ ಹಂಗೋ ಮಾಡ್ಕೊಂಡು ಮಾಡತ್ತೀನಿ. ನೋಡ್ತಾ ಇರ್ಬೋದು ನೀವು. ಇಲ್ಲಿ ಅದ ಸುಲಿದು ನಾನು 2 ತಿಂದು ನನ್ನ ಮಗನಿಗೂ 2 ಇಟ್ಟೆ. ಅವನು ಇನ್ನೂ ಮಲ್ಕೊಂಡಿದ್ದ, ಅವ್ನು ಎದ್ದ ಮೇಲೆ ಅವ್ನು ಕೊಡಬೇಕು ಅಂತೇಳಿ ಇಟ್ಕೊಂಡೇನಿ. ಸೊ ನೋಡ್ರಿಲ್ಲೇ ನನ್ನ ಮಗಳು ಇನ್ನೂ ಮಲ್ಕೊಂಡಾಳ, ಆಕಿನೂ ಎದ್ದಿಲ್ಲ. ಅಕ್ಕಿ ಮಲ್ಕೊಂಡಾಗ ನಾನು ಜಲ್ದಿ ಮಾರ್ನಿಂಗ್ ಏನು ಕೆಲಸ ಇರ್ತದೆ ನೋಡಿರಿ, ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಿಡ್ತೇನೆ. ಮತ್ತು ಇನ್ನೂ ಹಿಟ್ಟು ಏನೂ ನಾದಿರಲಿಲ್ಲ, ಪೂಜೆ ಜಸ್ಟ್ ಮಾಡ್ಕೊಂಡು ಬಂದಿದ್ದೆ. ಇವಾಗ ಪಲ್ಯ ಒಗ್ಗರಣೆ ಕೊಟ್ಟು ಹಿಟ್ಟು ನಾದ್ಕೋಬೇಕು. ನಮ್ಮ ವಿಡಿಯೋ ನಿಮ್ಗೆ ಹೆಂಗೆ ಅನ್ಸತ್ತೈತಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಏನಾದರೂ ನಾನು ಚೇಂಜಸ್ ಮಾಡ್ಕೋಬೇಕಾ ಅಂತಂದು ಹೇಳ್ರಿ. ನಂಗೆ ಗೊತ್ತಾಗಂಗಿಲ್ಲ, ಯಾಕಂದರೆ ವಿಡಿಯೋಸ್ ನೋಡ್ತಿರೋರು ನೀವು ಹೆಂಗೆ ಅನಿಸ್ತೈತಿ ಅದನ್ನು ನೀವು ಕಾಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಚೇಂಜ್ ಮಾಡ್ಕೋತೇನೆ. ಮತ್ತು ನನ್ನ ಮಗನೂ ಅವನು ಎದ್ದ ಮೇಲೆ ನಾನು ಈ ಕಡೆ ನೋಡಿರಿ ಅವ್ನಿಗೆ ಬ್ರಷ್ ಮಾಡೋಕ್ಕೆ ಕೊಟ್ಟೇನಿ, ಹಲ್ದಿ ಕೊಳತ್ತಿದ್ದ. ನಾವು ಚಿಕನ್ ಹಾಕಿ ಕಾಲಿಂದ ಆಯುರ್ವೇದಿಕ್ಕಿಂದ ಔಷಧ ಹಾಕಿ ತಿನ್ನಾಕತ್ತೀವಿ. ಇಸ್ಸ ಆಗಿತ್ತು. ನಮ್ಮ ಮನೆಯವರು ಮತ್ತು ಅವ್ರ ಫ್ರೆಂಡ್ಸ್ ಸೇರಿ ಚಿಕನ್ ಮಾಡಿದ್ರಂತ್ರಿ. ಅದು ಸ್ವಲ್ಪನೂ ಚಲೋ ಆಗಿದ್ದಿದ್ರಂತ, ಎಲ್ಲ ಚಲೋ ಆಗಿತ್ತಂತ. ಚಕ್ಕೆ ಹಾಕೋ ಬದಲಿ ಆಯುರ್ವೇದಿಕ್ಕಿಂದೇನೋ ಕಾಲಿಗೆ ಹಚ್ಕೊಳ್ಳೋದು ಹಾಕಿಬಿಟ್ಟಿದ್ರಂತ. ಸೊ ಆಗಿತ್ತಂತ ಹೇಳಾಕಂತಿದ್ರೆ. ಓಕೆ, ಈ ವಿಡಿಯೋ ಎಲ್ಲ ಎಂಡ್ ಮಾಡ್ತೀನಿ. ಬಾಯ್.